ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಅವಲಕ್ಕಿನ ಉಪಯೋಗಿಸ್ಕೊಂಡು ಇಡ್ಲಿಯನ್ನು ಮಾಡೋಣ. ಇಡ್ಲಿ ಅಂದರೆ ಬಟನ್ಸ್ ಇಡ್ಲಿ, ಮಾಮೂಲಿ ಇಡ್ಲಿ ಅಲ್ಲ, ಅವಲಕ್ಕಿಯಿಂದ ಒಂದು ಬಟನ್ಸ್ ಇಡ್ಲಿ, ಸ್ಮಾಲ್ ಸೈಜ್ ಇಡ್ಲಿನ ಮಾಡೋಣ. ಇದರಿಂದ ಅದನ್ನು ಸ್ನ್ಯಾಕ್ಸ್ ಟೈಮ್ಲು ತಿನ್ಬೋದು, ಬೆಳಗ್ಗೆ ಟಿಫನ್ ಟೈಮ್ಲು ಕೂಡ ಆರಾಮ್ಸೆ ತಿನ್ಬೋದು. ಮಕ್ಳಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಈಗ ಮೊದಲಿಗೆ ನಾವು ಈ ಅವಲಕ್ಕಿನ ಒಂದೆರಡು ಸರಿ ತೊಳ್ಕೊಂಡು ಸ್ವಲ್ಪ ನೆನೆಸೋಣ. ಈಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಒಂದೆರಡು ಸಾರಿ ತೊಳೆಯೋಣ. ಈಗ ಅವಲಕ್ಕಿನ ಒಂದೆರಡು ಸಾರಿ ತೊಳೆದಿದೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು 2 ನಿಮಿಷ ನೆನೆಸೋಣ. ಅವಲಕ್ಕಿ ನೆನೀತಾ ಇರಲಿ, ಅಲ್ಲಿವರೆಗೆ ನಾವು ಈಗ ಇಲ್ಲಿ ಒಂದು 50 ಗ್ರಾಮಷ್ಟು ರವೆನ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಮೊಸರನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ರವೆ ಹಾಕಿದ್ದೀನಿ. ಈಗ ಅದಕ್ಕೇ ಮೊಸರು ತೊಗೊಂಡಿದ್ದೀನಲ್ಲ, ಇದನ್ನು ಹಾಕಿ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ನೀರು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಮೊಸರು ಹಾಕ್ತಾ ಇರೋದು ಸ್ವಲ್ಪ ಹುಳಿ ಬರಲಿ ಅಂತ. ಇದು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಸ್ವಲ್ಪ ಹುಳಿ ಬರಲಿ ಅಂತ. ಈಗ ರವೆಗೆ ಮೊಸರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ರವೆ ನೆಂದಾಗೂ ಆಗುತ್ತೆ, ಮೊಸರನ್ನ ಹೀರ್ಕೊಂಡು ರವೆ ಸ್ವಲ್ಪ ನೆನೆಯುತ್ತೆ. ಈಗ ಇದು 2 ನಿಮಿಷ ನೆನಿಲಿ. ಅವಲಕ್ಕಿ ನೆನೆಸಿದ್ದೀವಲ್ಲ, ಅದು 1-2 ನಿಮಿಷ ನೆನಿಲಿ. ನೋಡಿ, ಅವಲಕ್ಕಿ ಇಷ್ಟು ನೆಂದಿದೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೋಣ. ಈಗ ಅವಲಕ್ಕಿನ ಸ್ಮ್ಯಾಶ್ ಮಾಡಬೇಕು. ಅವಲಕ್ಕಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಸ್ಮ್ಯಾಶ್ ಮಾಡೋಣ. ಕೈಲಾರು ಮಾಡಿ ಅಥವಾ ಸ್ಮ್ಯಾಶರ್ಲಾದರೂ ಮಾಡ್ಕೊಳ್ಳಿ, ನಿಮ್ಮ ಇಚ್ಛೆ. ನೋಡಿ, ಈ ರೀತಿ ಅವಲಕ್ಕಿನ ಸ್ಮ್ಯಾಶ್ ಮಾಡಿದ್ದೀನಿ. ಈಗ ಇದಕ್ಕೆ ರವೆನ ನೆನೆಸಿದ್ವಲ್ಲ, ಅದನ್ನು ಸೇರಿಸೋಣ. ಅವಲಕ್ಕಿಗೆ ರವೆ ಮೊಸರು ನೆನೆಸಿರೋದು ಹಾಕಿದ್ದೀನಿ. ಈಗ ಅದಕ್ಕೇ ನಾನು ಒಂದು ಬೌಲ್ನಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಅದನ್ನು ಹಾಕೋಣ. ಇದು ತೆಂಗಿನಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟು ಎನ್ಹಾನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ, ಮತ್ತು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಈಗೆಲ್ಲನೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಲಿಸಿದ್ದೀನಿ. ಈಗ ಇದನ್ನು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆನ ಈ ರೀತಿ ಹಚ್ಕೊಂಡು, ಈಗ ನಮಗೆ ಯಾವ ರೀತಿ ಆಕಾರ ಬೇಕು ಆ ರೀತಿ ಶೇಪ್ ಮಾಡ್ಕೊಳ್ಳೋಣ. ನಾವು ಫ್ಲ್ಯಾಟ್ ಇಡ್ಲಿ ಅಂತ ಹೇಳಿರೋದ್ರಿಂದ, ಬಟನ್ಸ್ ಇಡ್ಲಿ ಅಂತ ಹೇಳಿರೋದ್ರಿಂದ ಈ ರೀತಿ ಈಗ ಇದನ್ನು ಸ್ವಲ್ಪ ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ರೌಂಡ್ ಶೇಪ್ ಮಾಡಿಕೊಂಡು ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಇಡ್ಲಿ ತಟ್ಟೆಗೆ ಜೋಡಿಸೋಣ. ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಜೋಡಿಸೋಣ. ಎಷ್ಟಾಗುತ್ತೆ ಅಷ್ಟು. ಏನು ತೊಂದರೆ ಇಲ್ಲ, ಈ ರೀತಿ ಇಟ್ಟರೆ. ಆಲ್ರೆಡಿ ನೀರು ಕಾಯ್ತಾ ಇದೆ. ಈಗ ಅದರ ಒಳಗಡೆಗೆ ಇದನ್ನು ನಾವು ಜೋಡಿಸೋಣ. ಈ ತಟ್ಟೆನ ಈಗ ಅದಕ್ಕೆ ಒಂದು ಲಿಡ್ ಮುಚ್ಚೋಣ. ಇದು ಒಂದು 10-12 ನಿಮಿಷ ಹಾವಿನಲ್ಲಿ ಬೇಯಬೇಕು. ಮಾಮೂಲಿ ಇಡ್ಲಿ ಬೇಯಿಸಲ್ವ, ಅದೇ ರೀತಿ 10-12 ನಿಮಿಷ ಬೇಯಲಿ. ಒಲೆ ಆಫ್ ಮಾಡಿದ್ದೀನಿ. ಈಗ ನೋಡಿ, ಇಡ್ಲಿ ಬೆಂದಿದೆ. ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ಅವಲಕ್ಕಿ ಬಟನ್ಸ್ ಇಡ್ಲಿ ರೆಡಿಯಾಗಿದೆ. ಇದು ಬೆಳಗಿನ ಟೈಮು ಉಪಹಾರಕ್ಕೂ ಚೆನ್ನಾಗಿರುತ್ತೆ, ಮತ್ತು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿಯೂ ಕೂಡ
ಚೆನ್ನಾಗಿರುತ್ತೆ. ಬಾಕ್ಸ್ಗೆ ಹಾಕಿದ್ರೂ ಕೂಡ ಇದು ಹಾರ್ಡ್ ಆಗಿರಲ್ಲ, ಸಾಫ್ಟ್ ಆಗಿರುತ್ತೆ. ನನ್ನ ಈ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.